ಸಹಿಸೆನು ಮನದಿ. ಚಿಂತೆ ಇದೀಪರಿ ಸಹಿಸೆನು ಮನದಿ ಮನದಿ. ಇಂದು ಯುಹವ ರಚಿಸೆ ಆ ದ್ರೋಣರು, ಇಂದು ಯುಹವ ರಚಿಸೆ ಆ ದ್ರೋಣರು. ಚಿಂತೆ ಇದೀಪರಿ ಸಹಿಸೆನು ಮನದಿ ಮನದಿ. ಹೋಗಿಯೂಹಗೆ ಬೇಗನೆ ಗೆಲಿದು, ಹೋಗಿಯೂಹಗೆ ಬೇಗನೆ ಗೆಲಿದು. ನೀಗುವರಾರಿ ಚಿಂತೆಯನು, ನೀಗುವರಾರಿ ಚಿಂತೆಯನು. ಚಿಂತೆ ಇದೀಪರಿ ಸಹಿಸೆನು ಮನದಿ ಮನದಿ. ಭೀಮಸೇನ 10 ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮರು ಪರಾಜಿತರಾದರು. ಇನ್ನೇನು ನಮ್ಮ ವಿಜಯ ಸೂರ್ಯನು ಉದಯವಾಯಿತೆಂದೇ ಭಾವಿಸಿದ್ದೆನು. ಆದರೆ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ನೋಡಿ ನನ್ನೆಲ್ಲ ಆಸೆಗಳು ಭಂಗವಾದವು. ನಿಶ್ಚಯಾಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವತಃ ದ್ರೋಣಾಚಾರ್ಯನೇ ಧನುದ್ವಾರಿಯಾಗಿ ನಿಂತಿರುವನು. ಆತನನ್ನು ಜಯಿಸಿ ಯುದ್ಧವನ್ನು ಬೇಯಿಸುವುದು ಅಸಾಧ್ಯವಾದ ಮಾತು. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶರಾಗಿ ಹಿಂತಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಬಹಳ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ಅರಿತಿದ್ದನು. ಅಗ್ರಜ, ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಸಂಸ್ಥಾಪನೆ ಹೋರಾಡುತ್ತಿರುವರು. ಅವರು ಬೇಗ ಬರುವ ಸಂಭವವಿಲ್ಲ. ಹಾಗಾದರೆ ಈಗೇನು ಮಾಡುವುದು ಭೀಮಸೇನ? ಇದಕ್ಕೊಂದು ತಕ್ಕ ಉಪಾಯವನ್ನು ಕಲ್ಪಿಸಲೇಬೇಕು, ಇಲ್ಲಾದರೆ ಪರಾಜಯ ಖಂಡಿತ. ಎಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ, ನಮ್ಮ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತೇನು ದೊಡ್ಡಪ್ಪ? ಕುಮಾರ ಅಭಿಮನ್ಯು, ಈಗ ನಮಗೆ ಆಪತ್ತೇ ಬಂದೊದಗಿರುವುದು. ಅದೇನೆಂದರೆ ಆ ದ್ರೋಣಾಚಾರ್ಯರ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧ ಬಾಣ ಪರಂಪರೆಗಳಿಂದ ನಮ್ಮೆಲ್ಲ ಸೈನ್ಯವು ಹತವಾಗುತ್ತಿರುವುದು. ದೊಡ್ಡಪ್ಪ, ಬಿಡಾಯಿ ಚಿಂತೆಯನ್ನು ತಡವು ಮಾಡದೆ ನನಗೆ ಕೊಡು ನೀ ಅಭಯ. ಬಿಡಾಯಿ ಚಿಂತೆಯನ್ನು ತಡವು ಮಾಡದೆ ನನಗೆ ಕೊಡು ನೀ ಅಭಯ. ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನು. ದೊಡ್ಡಪ್ಪ, ಬಿಡಿದು ದ್ರೋಣನ ವ್ಯೂಹ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನು. ರಣದೊಳಗೆ ಕಣಕಿದರೆ ಕರುಳುಗಳ ಬಗೆದಿರುವೆ. ದೊಡ್ಡಪ್ಪ, ರಣದೊಳಗೆ ಕಣಕಿದರೆ ಕರುಳುಗಳ ಬಗೆದಿರುವೆ. ಬಿಡಾಯಿ ಚಿಂತೆಯನ್ನು ತಡವು ಮಾಡದೆ ನನಗೆ ಕೊಡು ನೀ ಅಭಯ. ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನ ಎದುರಿಗೆ ಬರಲಿ. ದೊಡ್ಡಪ್ಪ, ತಂದೆ ಪಾರ್ಥನ ದಯ ಹೊಂದಿರಲಿ, ಇಂದಿರೇಶನ ಎದುರಿಗೆ ಬರಲಿ. ಕರಗರನೆ ತಿರುಗಿಸುವೆ ವೈರಿಗಳ ಶಿರಗಳನ್ನು. ಕರಗರನೆ ತಿರುಗಿಸುವೆ ವೈರಿಗಳ ಶಿರಗಳನ್ನು. ಬಿಡಾಯಿ ಚಿಂತೆಯನ್ನು ತಡವು ಮಾಡದೆ ನನಗೆ ಕೊಡು ನೀ ಅಭಯ. ಇದಕ್ಕಾಗಿ ಇಷ್ಟೊಂದು ಚಿಂತೆ ಜ್ಯೇಷ್ಠ ಪಿತಾ?
ನಾನು ಆ ಚಕ್ರವ್ಯೂಹವನ್ನು ಭೇದಿಸುವೆನು. ಅದಕ್ಕೋಸ್ಕರವಾಗಿ ಅನುಮತಿಯನ್ನು ಪಡೆಯುವುದಕ್ಕಾಗಿಯೇ ನಾನಿಲ್ಲಿಗೆ ಬಂದದ್ದು. ಬಾಬು ಅಭಿಮಾನಿಯು ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ ಅಭಿಮನ್ಯು, ನೀನಿನ್ನು ಚಿಕ್ಕವನು. ಈ ಕಾರ್ಯ ನಿನ್ನಿಂದಾಗತಕ್ಕದ್ದಲ್ಲ. ಅಲ್ಲದೆ ನಾವೆಲ್ಲರೂ ಜೀವಿಸಿದ್ದು ಈ ದುಸ್ಸಾಧ್ಯವಾದ ಕೆಲಸಕ್ಕೆ ನಿನ್ನನ್ನು ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಮುಂದಿರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವ ಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜ್ವಾಜಲ್ಯಮಾನ್ಯವಾಗಿ ಕಂಗೊಳಿಸುತ್ತಿರುವುದು. ಅದು ತನ್ನ ಮಹತ್ ಪ್ರಕಾಶದಿಂದ ಈ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡಿ. ನನ್ನನ್ನು ಮಗನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರಾ ಮಾತೆಯು ಆನಂದ ಬಾಷ್ಪಗಳನ್ನು ಸುರಿಸಲಿ. ಯೋಗ್ಯಾನುಸಾರವು ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣಕ್ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕೂರುವುದಲ್ಲ. ನಾನು ಮಾತೆಯ ಗರ್ಭದಲ್ಲಿರುವಾಗಲೇ ಆ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ತಿಳಿದಿರುವೆನು. ಅದರ ಉಪಯೋಗಕ್ಕೆ ತಕ್ಕ ಅವಕಾಶವೇ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗನುಮತಿಯನ್ನು ಕೊಡು. ಆಗ ನೀನೇ ನೋಡುವೆ ಪಾರ್ಥನ ಮಗನು ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಹೌದು ರಾಜ, ಅಭಿಮಾನಿ ಅಪ್ಪಣೆಯನ್ನು ನಿರಾಕರಿಸಬೇಡ. ಅಭಿಮಾನಿಗೆ ಅಪ್ಪಣೆಯನ್ನು ಕೊಡು. ಅಭಿಮಾನಿ ವ್ಯೂಹವನ್ನು ಭೇದಿಸಿ ಒಳಕ್ಕೆ ನುಗ್ಗಿದ ತಕ್ಷಣ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಶತ್ರು ಸೇನವನ್ನು ಭಿನ್ನ ಭಿನ್ನವಾಗಿ ಮಾಡಿಬಿಡೋಣ. ಅನಿರೀಕ್ಷಿತವಾಗಿ ಉದರುವ ಈ ಸುಸಂಧಿಯನ್ನು ವ್ಯರ್ಥ ಮಾಡುವುದು ಉಚಿತವಲ್ಲ. ಅಭಿಮಾನಿಗೆ ಅಪ್ಪಣೆಯನ್ನು ಕೊಡು. ಸಹೋದರ ಭೀಮಸೇನ, ಇದು ನಿನ್ನಿಷ್ಟದಂತಾಗಲಿ. ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ಈತನನ್ನು ಯುದ್ಧ ರಂಗದಲ್ಲಿ ಒಂದರಿಗಳಿಯೂ ಬಿಟ್ಟಿರಲಾಗದು. ಧನಂಜಯನ ಪ್ರಾಣ ಪದಕವು ಪುನಃ ಅವನ ಕೈ ಸೇರಲಿ. ಕುಮಾರ ಅಭಿಮನ್ಯು, ದೊಡ್ಡಪ್ಪ, ಹೋಗು. ಜಯಶಾಲಿಯಾಗಿ ಹಿಂತಿರುಗು. ಆ ದ್ರೋಣಾಚಾರ್ಯರ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ವಜ್ರ ಕವಚದಂತೆ ನನ್ನನ್ನು ರಕ್ಷಿಸುತ್ತಿರುವಾಗ ನನಗಿನ್ನು ಭಯವೇ? ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ದೊಡ್ಡಪ್ಪ, ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ಓಣನ ಚಕ್ರವ್ಯೂಹ ಭೇದಿಸಿ ದೊಡ್ಡಪ್ಪ, ಓಣನ ಚಕ್ರವ್ಯೂಹ ಭೇದಿಸಿ ವೀರಾಗ್ರಣಿಗಳು ನಾಮೆರವೇ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ರುದ್ರನ ಮೆಚ್ಚಿಸಿ ಪಾಶು ಪದಾರ್ಥ ಪಡೆದಿರಪ್ಪ ತನ್ನ ಕುವರನೇ. ರುದ್ರನ ಮೆಚ್ಚಿಸಿ ಪಾಶು ಪದಾರ್ಥ ಪಡೆದಿರಪ್ಪ ತನ್ನ ಕುವರನೇ. ನಿನ್ನ ಸಾವಿರನು ಮಳೆಯಲ್ಲಿ ಭೂಮಿಯಲ್ಲಿ ಹೂಪಳ ಸುರಿಯಲು ಸುರಗಣವ. ಕುವರ ದೊಡ್ಡಪ್ಪ, ನಿನ್ನ ಸಾವಿರನು ಮಳೆಯಲ್ಲಿ ಭೂಮಿಯಲ್ಲಿ ಹೂಪಳ ಸುರಿಯಲು ಸುರಗಣವ. ರುದ್ರನ ಮೆಚ್ಚಿಸಿ ಪಾಶು ಪದಾರ್ಥ ಪಡೆದಿರಪ್ಪ ತನ್ನ ಕುವರನೇ. ಕೌರವ ವೀರರ ಹೃದಯ